ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ನಮ್ಮ ಮೋದಿಜಿಯವರು ಅಥವಾ ನರೇಂದ್ರ ಮೋದಿಯವರು ಮೋಸ್ಟ್ಲಿ 75 ನಂತರ ರಿಟೈರ್ ಆಗ್ಬೋದಾ ಅನ್ನೋ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಇವತ್ತು ದೇಶದ ಎಲ್ಲ ಮೀಡಿಯಾಗಳಲ್ಲಿ ಚರ್ಚೆ, ವಿಶೇಷವಾಗಿ ಗೋಧಿ ಮೀಡಿಯಾದಲ್ಲಿ ಇಲ್ಲ. ಆ ಮಾತು ಬೇರೆ. ಒಂದಿಷ್ಟು ಸುದ್ದಿಗಳನ್ನ ಕೇಳಿದಾಗ ಆಶ್ಚರ್ಯ ಅನ್ನಿಸ್ತದೆ. ಮೋದಿಯವರು ಒಂದು ವೇಳೆ ರಿಟೈರ್ ಆದ್ರೆ ಸೋಲುದಂತೆ ಈಗಿನ ಮಟ್ಟಿಗೆ ನೋಡಿದ್ರೆ ಹೋಗೋದಂತೆ ಭಾಳ ಕಷ್ಟ. ಆದರೆ RSS ಆಲ್ರೆಡಿ ಅದರ ಮುಖಂಡರು ನಮ್ಮ ಮೋಹನ್ ಭಾಗವತರು ಸ್ಪಷ್ಟಪಡಿಸಿಬಿಟ್ಟಿದ್ರು, 75 ಆದಮೇಲೆ ಶಾಲೆ ಆಗ್ತೊಂಡು ಹೋಗಿಬಿಡ್ಬೇಕರಪ್ಪ ಅಂತೇಳಿ. ಆ ದಿಶೆಯಲ್ಲಿ ಅದು ಹೇಳಿದ್ದು ನಮ್ಮ ಮೋದಿಯವರಿಗೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯನ. ಆ ನೆಲೆಯಲ್ಲಿ ಬಿಟ್ಟು ಹೋಗ್ತಾರೆ. RSS ಹೇಳಿದಂಥ ಆಜ್ಞೆಯನ್ನು ಪಾಲಿಸ್ತಾರ ಅಂದಾಗ ಭಾಳಷ್ಟು ಜನ ನಿಶಿಕಾಂತ್ ದುಬೆ ಅವರ ಆತ್ಮೀಯ ಒಬ್ಬ MP, ಇಲ್ಲ ರೀ ಆಗುವುದಿಲ್ಲ, ನಮ್ಮ BJP 155 ಆರಿಸಿ ಬರ್ತಾ ಇರಲ್ಲ ಅಂಥದ್ದು ಅವರಿಂದ ಬಂದದ್ದು, ನಾವು ಅವ್ರನ್ನ ಕಳಿಸೋದಿಲ್ಲ, ಬಿಟ್ಟುಕೊಳ್ಳೋದಿಲ್ಲ. ಅದು BJP ನಿಶಿಕಾಂತ್ ದುಬೆ ಮತ್ತು ಇನ್ನುಳಿದ ಭಾಳಷ್ಟು ಜನ ಅವ್ರ ಪರ ನಿಂತರು ಅನ್ನೋದು ಈಗ ನಾವು ನೋಡಿದ್ದೀವಿ. ಈಗ ಇನ್ನೊಂದು ಏನು ಸುದ್ದಿ ಬರ್ತಾ ಇದೆಯಪ್ಪ ಅಂತಂದ್ರೆ, RSS ಇದ್ದಂತೆ ನಿತಿನ್ ಗಡ್ಕರಿ ಅವರನ್ನು ನೆಕ್ಸ್ಟ್ PM ಮಾಡಬೇಕು ಅಂತೇಳಿ ಮಾತುಗಳಿದ್ದಾವೆ ಅಂತೇಳಿ RSS ಮೂಲಗಳಿಂದ ಬರ್ತಾಯಿದ್ವು. ಆದರೆ ಈ ನಡುವೆ ಡೆವಲಪ್ಮೆಂಟ್ ಏನಾಗ್ಯದಪ್ಪ ಅಂತಂದ್ರೆ, ಸ್ವತಃ BJPಯಲ್ಲಿ 2 ಪಂಗಡಗಳಾಗಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಂದು ಮೋದಿಯವರ ಪರ, ಇನ್ನೊಂದು ಬನ ನಮ್ಮ ಶಾರವ್ರ ಪರ, ಅಮಿತ್ ಶಾ ಅವರು ಮುಂದಿನ PM ಪ್ರಧಾನಮಂತ್ರಿ ಅನ್ನುವಂಥದ್ದು. ಮತ್ತು ಅವರು MGCS ಅದಾರ ನಮ್ಮ ಶಾರವರು. ಮೋಸ್ಟ್ಲಿ ಅವರು